ಇವಾಗ ಬಾಕ್ಸಿಂಗ್ ಅಂದ್ರೆ 8 ಬೀಳುತ್ತೆ, ಏನೋ ಆಗ್ಬಿಡುತ್ತೆ, ಹೊಡಿತಾರೆ. ಬಾಕ್ಸಿಂಗ್ ಒಂದು ಅಂಧ ಗೇಮ್ ಇದೆ. ಈ ಗೇಮ್ ಬೆಸಿ ಇವಾಗ ನಾವು ಕಂಪೇರ್ ಮಾಡಕ್ ಹೋಗಲ್ಲ. ಈ ಗೇಮ್ ಒಳ್ಳೇದು, ಆ ಗೇಮ್ ಒಳ್ಳೇದು. ಎಲ್ಲ ಗೇಮಲ್ಲಿ ಒಂದೊಂದು ಬ್ಯೂಟಿ ಇರುತ್ತೆ. ಈ ಗೇಮಲ್ಲಿ ಒಂದು ಸ್ಪೆಷಲ್ ನಾನು ನೋಡ್ತಾ ಇದ್ದೇನೆ. ಒಂದು ನೀವು ಹೇಳಿ ತನಕ ಆರ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ಮಾಡಿ. ಇವಾಗ ನೋಡಿ ವುಮೆನ್ ಬಾಕ್ಸಿಂಗ್, ಇಂಡಿಯಾ ಇಸ್ ಡೂಯಿಂಗ್ ವೆರಿ ಗುಡ್ ಇನ್ ವುಮೆನ್ ಬಾಕ್ಸಿಂಗ್. ನಿಖಲ್ ಸರ್ ನೋಡಿ, ಮ್ಯಾರಿ ಕಾಮ್ 4 ಗೋಲ್ಡ್ ಮೆಡಲ್ ಫ್ರಮ್ ಇಂಡಿಯಾ ಇನ್ ದ ವರ್ಲ್ಡ್ ಕಪ್. ಟ್ಯಾಲೆಂಟ್ ಇದೆ ಬಟ್ ಫೆಸಿಲಿಟಿ ಇಲ್ಲ. ಟ್ಯಾಲೆಂಟ್ ಇದೆ, ಪ್ರಾಪರ್ ಕೋಚಸ್ ಇಲ್ಲ. ಇವಾಗ ಅಕಾಡೆಮಿ ಮಾಡಿದ್ದೀನಿ. ಇಲ್ಲಿ ಬಂದು ನೋಡಿ ನಮ್ಮ ಹತ್ರ ಹುಡುಗರು ಎಲ್ಲ can't pay. I am telling them you don't have gloves, so come here and train. ಒಂದು ವಿಶೇಷವಾದದ್ದು, ದೈಹಿಕವಾಗಿ ಮಾನಸಿಕವಾಗಿ ದೃಢವಾಗಿ ನಿಲ್ಲಲಿಕ್ಕೆ ಬಾಕ್ಸಿಂಗ್ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಿ ವಿಶೇಷವಾದದ್ದೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಬಾಕ್ಸಿಂಗ್ ಅಲ್ಲಿ ನಾವು ಕಲಿತಂತ ಒಂದು ಜ್ಞಾನ, ಒಂದು ದೈಹಿಕವಾದ ಒಂದು ಶಕ್ತಿ ಒಂದು ವಿಶೇಷವಾದದ್ದೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಸಾಕಷ್ಟು ನೋಡ್ಬೋದು, ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಅತ್ಯಾಚಾರಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ. ಅದಕ್ಕೆ ಕಾರಣ ಮಾನಸಿಕವಾಗಿ ಒಂದು ಶಕ್ತಿ ಇಲ್ಲ, ದೈಹಿಕವಾಗಿ ಶಕ್ತಿ ಇಲ್ಲ ಹೆಣ್ಣು ಮಕ್ಕಳಿಗೆ. ಅದನ್ನು ಆಪೋಸಿಟ್ ಆಗಿ ಏನಾದರೂ ಒಂದು ಸಾಧಿಸಬೇಕು, ಅವರಿಗೆ ಏನೋ ಧೈರ್ಯ ತುಂಬಬೇಕೆಂಬುದಾಗಿ ಮುಂದೆ ಬಂದು ನಿಂತಿರೋ ಇಸ್ಮಾಯಿಲ್ ಹುಸೇನ್ ರವರು. ಯಾಕಂದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ನಮ್ಮ ಒಂದು ದೇಶದಲ್ಲಿ ನಿಂತ್ಕೋಬೇಕಂದ್ರೆ ಅವ್ರಿಗೆ ಶಕ್ತಿ ಬೇಕು, ಯುಕ್ತಿ ಬೇಕು, ಜ್ಞಾನ ಬೇಕು. ಅದೇ ರೀತಿ ಏನೊಂದು ಕಲಿಕೆ ಇರಬೇಕು. ಆ ಕಲಿಕೆ ಬಾಕ್ಸಿಂಗ್ ಅಲ್ಲಿ. ಯಾಕಂದ್ರೆ ಒಂದು ಪಂಚ್ ಕೊಟ್ರೆ ಎಂಥವನಾಗಲಿ ಅವನ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಚರಿತ್ರೆಯಲ್ಲಿ ನೋಡಿದ್ದೀವಿ, ಎಂತೆಂಥ ಮಹನೀಯರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅಲ್ಲಿ. ಅದೇ ರೀತಿ ನಮ್ಮ ದೇಶಕ್ಕೆ ಸಿಕ್ಕ ಒಂದು ಪ್ರತಿಭೆ ಅಂದ್ರೆ ನಮ್ಮ ಇಸ್ಮಾಯಿಲ್ ಹುಸೇನ್ ರವರು. ಯಾಕಂದ್ರೆ ಅವರು ಮಾಡಿದಂಥ ಸಾಧನೆ ನಮ್ಮ ದೇಶ, ನಮ್ಮ ರಾಜ್ಯ ಮೆಚ್ಚುವಂಥದ್ದಾಗಿದೆ. ಯಾಕಂದ್ರೆ ಇಂಥವ್ರು ನಮ್ಮ ಸರ್ಕಾರ, ನಮ್ಮ ದೇಶ, ನಮ್ಮ ರಾಜ್ಯ ಗುರುತಿಸಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರು ಒಂದು ಹೇಳಿದ್ದು, ನಾನು ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ನಾನು ಅಕಾಡೆಮಿ ಮಾಡ್ತಾ ಇಲ್ಲ, ನನ್ನ ದೇಶ, ನನ್ನ ಜನತೆ, ನನ್ನ ರಾಜ್ಯದ ಯುವಕರನ್ನು ಯುವತಿಯರನ್ನು ಒಂದು ಪ್ರತಿಭೆಯನ್ನು ಒಲಿಂಪಿಕ್ ಒಂದು ಸಂಸ್ಥೆಗೆ ನಾನು ಕಳಿಸಿ ಒಂದು ಉನ್ನತವಾದ ದೇಶ, ಮೆಚ್ಚಿಕೊಳ್ಳುವ ದೇಶ ನನ್ನ ದೇಶ ಎಂಬುದಾಗಿ, ನನ್ನ ಭಾರತ ದೇಶ ಎಂಬುದಾಗಿ ಗರ್ವ ಪಡಲಿಕ್ಕೆ ಹೇಳಬೇಕು ಆ ಸ್ಥಳದಲ್ಲಿ ಎಂಬುದಾಗಿ ಅವರು ಒಂದು ಮಾತು ಹೇಳಿದ್ದಾರೆ. ಅದೇ ರೀತಿ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಎಲ್ಲರನ್ನೂ ಒಂದು ತಯಾರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ವಸ್ತು ತಯಾರಿ ಮಾಡಬೇಕಂದ್ರೆ ಸೃಷ್ಟಿಕರ್ತನಿಗೆ ಎಷ್ಟು ಇದಿರುತ್ತೋ, ಅವ್ರ ನೋವಿರುತ್ತೋ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಅದೇ ರೀತಿ ಅವರು ಸ್ಯಾಕ್ರಿಫೈಸ್, ಅವರ ಜೀವನವನ್ನು ಪೂರ್ತಿ ಅವರು ವೃತ್ತಿಯಾಗಿ ಇಟ್ಟು ಎಲ್ಲರನ್ನೂ ಸೃಷ್ಟಿ ಮಾಡ್ತಾ ಇದ್ದಾರೆ ಬಾಕ್ಸಿಂಗ್. ಅಂತ ಮಹಾನ್ ವ್ಯಕ್ತಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಚಂದ್ರು. ನಿಜವಾಗ್ಲೂ ನಿಮ್ಮ ಸಾಧನೆ ಒಂದು ಶಿಖರ ಸರ್. ಯಾಕಂದ್ರೆ ಬಾಕ್ಸಿಂಗ್ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಕ್ರಿಕೆಟ್ ಅನ್ನೋ ಹುಚ್ಚು ಇರುತ್ತೆ. ಅದಕ್ಕೆ ಆಪೋಸಿಟ್ ಅಂದ್ರೆ ನಾನು ಯಾವುದು ಕಡಿಮೆ ಮಾಡ್ತಿಲ್ಲ. ಒಂದು ಯಾವುದೇ ಒಂದು ಸ್ಪೋರ್ಟ್ಸ್ ಆದ್ರೆ ಬಾಕ್ಸಿಂಗ್ಗೆ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು, ನಮ್ಮ ಕುಟುಂಬವನ್ನಾಗಲಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವುದು ಒಂದು ಅಸ್ತ್ರ ಆಗಿದೆ ಸರ್. ಇದು ಏನಕ್ಕೆ ಇಷ್ಟಪಡ್ತೀರಾ? ಅಬ್ಸಲ್ಯೂಟ್ಲಿ. ಬಾಕ್ಸಿಂಗ್ ಒಂದು ಅಂಧ ಗೇಮ್ ಇದೆ. ಈ ಗೇಮ್ ಬೆಸಿ ಇವಾಗ ನಾವು ಕಂಪೇರ್ ಮಾಡಕ್ ಹೋಗಲ್ಲ. ಈ ಗೇಮ್ ಒಳ್ಳೇದು, ಆ ಗೇಮ್ ಒಳ್ಳೇದು. ಎಲ್ಲ ಗೇಮಲ್ಲಿ ಒಂದೊಂದು ಬ್ಯೂಟಿ ಇರುತ್ತೆ. ಈ ಗೇಮಲ್ಲಿ ಒಂದು ಸ್ಪೆಷಲ್ ನಾನು ನೋಡ್ತಾ ಇದ್ದೀನಿ. ಒಂದು ನೀವು ಹೇಳಿ ತನಕ ಆರ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ಬರುತ್ತೆ.
ನೀವು ಭಾಳ ಕಾನ್ಫಿಡೆಂಟ್ ಇರುತ್ತೆ. ಓಕೆ, ಯಾರ್ಯಾರು ಇವಾಗ ನೀವು ನೋಡಿ ಬ್ಯಾಂಗ್ಳೂರ್ ಮಿಲಿಟರಿ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, IMA, NDA ಅಲ್ಲಿ ಕಂಪಲ್ಸರಿ ಬಾಕ್ಸಿಂಗ್. ನೀವು ರಿಂಗ್ ಒಳಗಡೆ ಹೋಗ್ಬೇಕು. ಯಾಕಂದ್ರೆ ಅದು ಯಂಗ್ ಏಜ್ ಯೂತ್ಗೆ ಈ ಗೇಮ್ ಒಂದು ಕಾನ್ಫಿಡೆಂಟ್ ಕೊಡುತ್ತೆ, ಬೇರೆ ಯಾವ ಗೇಮ್ ಕೊಡೋದು. ಅದು ಕಾನ್ಫಿಡೆಂಟ್ ಹುಡುಗಿ ಇರಲಿ ಹುಡುಗ ಇರಲಿ, ಆಸ್ ಹಿ ಗ್ರೋಸ್ ದಿಸ್ ಸ್ಪೋರ್ಟ್ ಹೆಲ್ಪ್ಸ್ ಹಿಮ್ ಟು ಬಿಕಮ್ ಮೋರ್ ಡಿಸಿಪ್ಲಿನ್. ಹಿಲ್ ಗೆಟ್ ಒನ್ ಫೋಕಸ್ಡ್. ಅವ್ರು ಫೈಟ್ ಮಾಡ್ತಾರೆ, ಅವರು ಕಾಲೇಜಲ್ಲಿ ಫೈಟ್ ಮಾಡ್ತಾರೆ, ಸ್ಕೂಲಲ್ಲಿ ಫೈಟ್ ಮಾಡ್ತಾರೆ, ಅವ್ರ ಎಜುಕೇಶನ್, ಯು ವಿಲ್ ಸಿ ದಿಸ್ ಗೈ ಕಂಪ್ಲೀಟ್ಲಿ ಚೇಂಜಿಂಗ್. ಈ ಥರ ಗೇಮ್ ಇದು ಸರ್. ಅದೇ ರೀತಿ ಈಗ ಬಾಕ್ಸಿಂಗ್ ಅಂದರೆ ಎಷ್ಟು ಒಂದು ಪೇರೆಂಟ್ಸ್ ಕುಟುಂಬದವರು ಮಾರಣಾಂತಿಕ ಒಂದು ಏನದು ಬಾಕ್ಸಿಂಗ್ ಅಂದರೆ ಏನು ಹೊಡಿತಾರೆ, ಮುಖಕ್ಕೆ ಪಂಚ್ ಹೊಡೆದ್ರೆ ಅವ್ರು ಸತ್ತೋಗ್ಬಿಡ್ತಾರೆ, ಲೈಫ್ ಇಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಆದರೆ ಯಾವುದೇ ಒಂದು ಇದರಲ್ಲಿ ಇರುತ್ತೆ, ಅಪಾಯ ಇರುತ್ತೆ, ಅದನ್ನ ಉಪಾಯದಿಂದ ನಾವು ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅದಕ್ಕೆ ಬ್ಯಾಕ್ ಬೋನ್ ಇಸ್ ಕೋಚ್. ಅವ್ರ ಕೋಚ್ ಒಂದು ಪ್ರೇರಣೆಯಿಂದ ಅವರ ಮಾರ್ಗದರ್ಶನ ಹೋದ್ರೆ ಯಾವುದೇ ಅಪಾಯ ಎಂಬುದಾಗಿ ನನ್ನ ಒಂದು ಮಾತು. ನೀವು ಹೇಳಿ ಇಷ್ಟಪಡ್ತೇವೆ ಸರ್. ಸೇಮ್ ಥಿಂಗ್. ಇವಾಗ ನೋಡಿ ಚಂದ್ರು, ಇಂಜರೀಸ್ ಯಾವ ಗೇಮಲ್ಲಿ ಇಲ್ಲ. ಎವ್ರಿ ಗೇಮ್ ಹ್ಯಾಸ್ ಇಂಜರೀಸ್, ಡಿಫ್ರೆಂಟ್ ವೇ ಆಫ್ ಇಂಜರೀಸ್. ಇವಾಗ ಬಾಕ್ಸಿಂಗ್ ಅಂದರೆ ಒಂದು ಮೈಂಡ್ ಸೆಟ್ ಇದೆ, ಏನು ಏಟ್ ಬೀಳುತ್ತೆ, ಏನೋ ಆಗ್ಬಿಡುತ್ತೆ, ಹೊಡಿತಾರೆ. ಓಕೆ, ಇವಾಗ ಇಕ್ವಿಪ್ಮೆಂಟ್ ಇದೆ ಅಲ್ವಾ, ಈ ನೋಡಿ ಈ ಇಕ್ವಿಪ್ಮೆಂಟ್ ಇದು ಟಾಪ್ 10 ಗ್ಲವ್ಸ್ ಇದು. ಇಟ್ ಈಸ್ ವೆಲ್ ಅಪ್ರೂವ್ಡ್ ಫ್ರಮ್ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಒಂದು ಸಂಸ್ಥೆ ಅಪ್ರೂವ್ ಮಾಡ್ತಾರೆ ಇದು ಪ್ಯಾಡಿಂಗ್ ಹೇಗಿದೆ, ಮ್ಯಾನುಫ್ಯಾಕ್ಚರ್ ಯಾರಿದೆ, 8 ಶಾಕ್ ಆಫ್ ದ ಥರ ಇರಬೇಕು ಇದು. ಓಕೆ, ಸೊ ಇವಾಗ ಅದು ಹಳೆ ದಿವಸ ಬಾಕ್ಸಿಂಗ್ ಗ್ಲೌಸ್ ಬೇರೆ, ಈ ಬಾಕ್ಸಿಂಗ್ ಗ್ಲೌಸ್ ಡಿಫ್ರೆಂಟ್. ನಾವು ಇಟ್ಸ್ ಆಲ್ ಟಾಪ್ 10 ಬಾಕ್ಸಿಂಗ್ ಗ್ಲೌಸ್. ಗಮ್ ಶೀಲ್ಡ್ಸ್ ಇರುತ್ತೆ, ಹೆಡ್ ಗೇಜ್ ಇರುತ್ತೆ, ಕ್ವಾಲಿಫೈಡ್ ರೆಫ್ರೀಸ್ ಇರುತ್ತಾರೆ ರಿಂಗಲ್ಲಿ. 8 ಬಿದ್ದರೆ ಸ್ಟಾಪ್ ಮಾಡ್ತಾರೆ, ವೆರಿ ರೇರ್ ಚಾನ್ಸ್ ಆಗುತ್ತೆ. ಸೊ ಇವಾಗ ದಟ್ ಮೈಂಡ್ ಸೆಟ್ ಆಫ್ ಪೇರೆಂಟ್ಸ್ ಇಸ್ ಚೇಂಜಿಂಗ್ ನಾವು. ಇಟ್ಸ್ ಚೇಂಜಿಂಗ್. ಇಟ್ಸ್ ನೋ ಮೋರ್ ದಟ್ ರಫ್ ಗೇಮ್, ಇಟ್ಸ್ ಮೋರ್ ವೆರಿ ಸೈಂಟಿಫಿಕ್ ಗೇಮ್. ದಿಸ್ ಇಟ್ಸ್ ಮೋರ್ ಆಫ್ ಸ್ಕಿಲ್ ನೀವು ಪ್ರದರ್ಶನ ನಾವು ಮಾಡ್ತಾ ಇರೋದು ಇದು. ಈ ಥರ ಗೇಮ್ ಇದು ಸರ್. ಅದೇ ರೀತಿ ಈಗ ಈ ಒಂದು ಹೆಚ್ಚಾಗಿ ಬಾಕ್ಸಿಂಗ್ ಅಂದರೆ ಗಂಡು ಮಕ್ಕಳು ಹೆಚ್ಚಾಗಿರ್ತಾರೆ ಅಲ್ವಾ, ಹೆಣ್ಣು ಮಕ್ಕಳು ಇದನ್ನೊಂದು ಪ್ರಾಕ್ಟೀಸ್ ಮಾಡ್ಬೋದಾ, ಅವ್ರಿಗೊಂದು ಸ್ಥಾನ ಸಿಕ್ಕುತ್ತಾ ಹೆಚ್ಚಾಗಿ? ಅವ್ರಿಗೆ ಯಾವ ರೀತಿ ಒಂದು ನೀವು ಪ್ರಿಫರೆನ್ಸ್ ಕೊಡ್ತೀರಾ, ಅವ್ರನ್ನ ಯಾವ ರೀತಿ ಒಂದು ಸಿದ್ಧತೆ ಮಾಡಿ ರೆಡಿ ಮಾಡೋಕೆ ಇದು ಮಾಡ್ತೀರಾ ಸರ್? ಇವಾಗ ನೋಡಿ ವುಮೆನ್ ಬಾಕ್ಸಿಂಗ್, ಇಂಡಿಯಾ ಇಸ್ ಡೂಯಿಂಗ್ ವೆರಿ ಗುಡ್ ಇನ್ ವುಮೆನ್ ಬಾಕ್ಸಿಂಗ್. ನಿಖಲ್ಸನ್ ನೋಡಿ, ಮ್ಯಾರಿ ಕಾಮ್ನಲ್ಲಿ 4 ಗೋಲ್ಡ್ ಮೆಡಲ್ ಫ್ರಮ್ ಇಂಡಿಯಾ ಇನ್ ದ ವರ್ಲ್ಡ್ ಕಪ್. ವಿ ಗಾಟ್ ದ ಚಾಂಪಿಯನ್ಶಿಪ್ ಡೆಲ್ಲಿ ವರ್ಲ್ಡ್ ಕಪ್ ಅಲ್ಲಿ. ಇವಾಗ ಹುಡುಗಿರಿ ನೋಡಿ, ನಿಖಲ್ಸನ್ ಜಸ್ಟ್ ಮಿಸ್ಡ್ ಅ ಮೆಡಲ್. Okay, we girls are doing extremely good in boxing. Extremely good. Lavlina, bronze medalist in Olympics. ಇವಾಗ ನಾನು ಏನು ನೋಡ್ತಾ ಇದ್ದೀನಿ, our Indian women are not less than any woman in the world. Any woman, especially this sport. ಇವಾಗ ನಾವು Indians are showing the world what Indians can do in boxing now. So this game, what I feel is ಹುಡುಗಿರಿ ಜಾಸ್ತಿ ಇಷ್ಟಪಡ್ತಾ ಇರೋದು ಇವಾಗ. Because of all this violence and all this what we hear in the news is because Chandru ಹುಡುಗಿ ಈ ಗೇಮ್ at least 2 years 3 years ಮಾಡಿದ್ರೆ ಪಕ್ಕಾ ಸೆಲ್ಫ್ ಡಿಫೆಂಡ್ ಮಾಡ್ತಾರೆ ಅವರು. 100% ಅದು. Or once she learns the boxing for 2 to 3 years, she can defend herself with any strong guy also who comes. ಆ ಥರ ಡಿಫೆನ್ಸಿವ್ ಗೇಮ್, ಆ ಥರ ಪ್ರೊಟೆಕ್ಟಿವ್ ಗೇಮ್, ವಾಟ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಸರ್, ಅದೇ ರೀತಿ ಈಗ ನೀವು ಒಂದು ನಿಮ್ಮ ಸ್ವಂತ ಖರ್ಚಲ್ಲಿ ಇದು ಅಕಾಡೆಮಿ ಮಾಡಿ ಎಲ್ಲಾನು ಸ್ವಲ್ಪ ತಯಾರಿ ಮಾಡ್ತಾ ಇದ್ದೀರಾ. ಆದರೆ ಈಗ ಸರ್ಕಾರದಿಂದ ನೀವು ಯಾವ ರೀತಿ ಅವರಿಗೆ ಒಂದು ಇದು ಮಾಡ್ತೀರಾ? ನಮಗೆ ಒಂದು ಸರ್ಕಾರದಿಂದ ಫಂಡಿಂಗ್ ಆಗಲಿ, ಒಂದು ಅನುದಾನ ಅನ್ನೋದು ಇರುತ್ತೆ ಒಂದು ಪ್ರತಿಯೊಂದು ಆಟಕ್ಕೂ. ಒಂದು ಸರ್ಕಾರಕ್ಕೆ ಮುಟ್ಟುವಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ಕಾರ? ಇವಾಗ ನೋಡಿ ಚಂದ್ರು, ಇನ್ 2020 ಐ ಕೇಮ್ ಬ್ಯಾಕ್ ಟು ಇಂಡಿಯಾ. ಓಕೆ, ಅದಾದಮೇಲೆ ಕೋವಿಡ್ ಬಂತು. ನಮ್ಗೆ ವೆರಿ ಇಷ್ಟ ಇತ್ತು ಕಿ ಬಾಸ್ ಐ ಗೋ ಬ್ಯಾಕ್ ಟು ಬಾಕ್ಸಿಂಗ್ ಟು ಮೈ ಕಂಟ್ರಿ. ಓಕೆ, ನಾನು ದುಬೈ ಬಿಟ್ಟು ಕಂಫರ್ಟಬಲ್ ಜಾಬ್ ಬಿಟ್ಟು ಬಂದಿದ್ದು. ಓಕೆ, ಐ ವಾಸ್ ದ ಏರಿಯಾ ಮ್ಯಾನೇಜರ್ ವಿತ್ ಆಲ್ ದ ಕಾರ್ಪೊರೇಟ್ಸ್. ಓಕೆ, ನಮ್ಮ ಫ್ಯಾಮಿಲಿ ಇತ್ತಿತ್ತು, ಒಂದು ಒಳಗಡೆ ಇತ್ತಿತ್ತು. ಐ ಹ್ಯಾವ್ ಟು ಕಮ್ ಬ್ಯಾಕ್, ಐ ಹ್ಯಾವ್ ಟು ಗಿವ್ ಬ್ಯಾಕ್ ದಿಸ್ ಸ್ಪೋರ್ಟ್. ಇಲ್ಲಿ ಬಂದು ನಾನು BBMP ಗ್ರೌಂಡಲ್ಲಿ ನಾನು ಒಂದು ಟೀಮ್ ತಯಾರಿಸಿದೆ. ಸ್ಟೇಟ್ ಚಾಂಪಿಯನ್ನಲ್ಲಿ ನಾವು 16 ಮೆಡಲ್ ಹಿಂಗೆ ಗೆಲ್ಸಿದ್ದೇವೆ. ಬೆಸ್ಟ್ ಬಾಕ್ಸರ್ಸ್ ಸಿಕ್ಕಿದೆ ನಮಗೆ ಪ್ರೀವಿಯಸ್ ಚಾಂಪಿಯನ್ಶಿಪ್ ಅಲ್ಲಿ. ಐ ಆಮ್ ಕ್ರಿಯೇಟಿಂಗ್ ಚಾಂಪಿಯನ್ಸ್. ಇವಾಗ ಈ ಸ್ಪೋರ್ಟ್ಗೆ ಏನು ಫೆಸಿಲಿಟಿ ಇಲ್ಲ. ಈ ಸ್ಪೋರ್ಟ್ಗೆ ಇಂಡೋರ್ ಸ್ಪೋರ್ಟ್ ಇದು ಇಂಡೋರ್ ಸ್ಪೋರ್ಟ್ ಇದು. ರೈನಿ ಸಿಟಿ ನಮ್ಮದು. ರೈನ್ ಬಂದರೆ, ಮಳೆ ಬಂದರೆ ನಮ್ಮ ಟ್ರೈನಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಇಕ್ವಿಪ್ಮೆಂಟ್ ಇಲ್ಲ, ವಿ ಡೋಂಟ್ ಹ್ಯಾವ್ ಇಕ್ವಿಪ್ಮೆಂಟ್. ಇದು ಈಚ್ ಗ್ಲವ್ಸ್ ಇಸ್ ಕಾಸ್ಟಿಂಗ್ 2,000-3,000 rupees. ಎಲ್ಲಿಂದ ತೊಗೊಂಡು ಬರೋದು ಹುಡುಗರು?
ಟ್ಯಾಲೆಂಟ್ ಇದೆ ಬಟ್ ಫೆಸಿಲಿಟಿ ಇಲ್ಲ, ಟ್ಯಾಲೆಂಟ್ ಇದೆ ಪ್ರಾಪರ್ ಕೋಚಸ್ ಇಲ್ಲ, ಟ್ಯಾಲೆಂಟ್ ಇಷ್ಟು ತುಂಬ ಫುಲ್ ಆಫ್ ಟ್ಯಾಲೆಂಟ್. ಇಂಡಿಯಾ ಇಸ್ ಫುಲ್ ಆಫ್ ಟ್ಯಾಲೆಂಟ್, ಎವ್ರಿ ಗಲ್ಲಿಯಲ್ಲಿ ಟ್ಯಾಲೆಂಟ್ ಇದೆ. ಎಲ್ಲ ಹುಡುಗ ಇಸ್ ಸ್ಪೆಷಲ್, ಎವ್ರಿ ಹುಡುಗಿ ಇಸ್ ಸ್ಪೆಷಲ್. ನಾನೇನು ನಮ್ಮದು ಒಂದು ಡ್ರೀಮ್ ಇದೆ. ಈ ಡ್ರೀಮ್ ಒಂದು ನಮ್ಮ ಸ್ಟೇಟ್, ಫಾರ್ ಎಕ್ಸಾಂಪಲ್ ನಾವು ಹರಿಯಾಣ ಕಂಪೇರ್ ಮಾಡಿದೆ, ಹರಿಯಾಣಲ್ಲಿ ಏನು ಮಾಡ್ತಾರೆ ಅವರು, ಗೌರ್ಮೆಂಟ್ ಫಂಡೆಡ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಒಂದು ಕೋಚ್ ಕಳಿಸ್ತಾರೆ ಅವರು. ಎವ್ರಿ ಡಿಸ್ಟ್ರಿಕ್ಟಲ್ಲಿ ಒಂದು ರಿಂಗ್ ಅಲ್ಲಿ ಮಾಡಿಕೊಡ್ತಾರೆ ಅವ್ರಿಗೆ. ಎವ್ರಿ ಡಿಸ್ಟ್ರಿಕ್ಟಲ್ಲಿ ಬೇಸಿಕ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇರೋದು ಅವರು. ಆವಾಗನೇ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇರೋದು. ನಮ್ಮ ಸ್ಟೇಟ್ಗೆ ಎವ್ರಿ ಡಿಸ್ಟ್ರಿಕ್ಟ್, ಇವಾಗ ಕರ್ನಾಟಕ ಅಲ್ಲಿ 24 ಡಿಸ್ಟ್ರಿಕ್ಟಲ್ಲಿ ಬಾಕ್ಸಿಂಗ್ ಇದೆ. ಎಲ್ಲ ಹುಡುಗ ಹುಡುಗಿರಿ, ನಾನು BFI ಅಪ್ರೂವ್ಡ್, ನಾನು RJ, ನಾನು ಎಲ್ಲ ಕಾಂಪಿಟೇಷನ್ ಕರ್ನಾಟಕಲ್ಲಿ ಇಂಡಿಯಾಲಿ ನಡೆದೆ ನಾನೇ ಹೋಗ್ಬೇಕು ಆಸ್ ಎ ರೆಫ್ರಿ ಆ್ಯಂಡ್ ಜಡ್ಜ್. ನಾನು ನೋಡ್ತಾ ಇದ್ದೀನಿ ವೆರಿ ಕ್ಲೋಸ್ ಬೈ. ನಮ್ಮ ಕರ್ನಾಟಕ ಅಲ್ಲಿ ಎವ್ರಿ ಡಿಸ್ಟ್ರಿಕ್ಟಲ್ಲಿ ಬಾಕ್ಸಿಂಗ್ ಇದೆ, ಕೋಚಸ್ ಇಲ್ಲ. ನಮ್ಮ ಗೌರ್ಮೆಂಟ್ ಕೋಚಸ್ ಕಲಿಸ್ಬೇಕಲ್ಲಿ, ಹಾಸ್ಟೆಲ್ಸ್ ಓಪನ್ ಮಾಡಬೇಕು. ಹಾಸ್ಟೆಲ್ ಅಂತ ಚಾಂಪಿಯನ್ ಬರುತ್ತೆ. ಒಂದು ಹುಡುಗ ಮನೆಯಲ್ಲಿ ಬಂದು ಟ್ರೈನಿಂಗ್ ಮಾಡಿ ಹೋದ್ರೆ ಅವ್ರ ಚಾಂಪಿಯನ್ ಹೈಯೆಸ್ಟ್ ಲೆವೆಲ್ ಸಿಗೋಕ್ಕೆ ಕಷ್ಟ. ನಾವೆಲ್ಲ ಹಾಸ್ಟೆಲ್ ಇದ್ದೀವಿ. ಐ ವಾಸ್ ಇನ್ ಹಾಸ್ಟೆಲ್. ಸಾಯಿ ಹಾಸ್ಟೆಲ್ ನಮಗೆ ಇಕ್ಕದಂದ್ರೆ ನಾವು ನ್ಯಾಷನಲ್ ಸಿಲ್ವರ್ ಮೆಡಲಿಸ್ಟ್. ಐ ವಾಂಟ್ 4-5 ನ್ಯಾಷನಲ್ ಮೆಡಲ್ಸ್. ವೈ? ಬಿಕಾಸ್ ಆಫ್ ಹಾಸ್ಟೆಲ್. ನಾವು ಈ ನಮ್ಮ ಕರ್ನಾಟಕ ಅಲ್ಲಿ ಬಾಕ್ಸಿಂಗ್ ಅಲ್ಲಿ ಒಂದು ಗ್ಲೋರಿ ಬರಬೇಕು. ಸೌತ್ ಇಂಡಿಯಾ ಅಲ್ಲಿ ನೋಡಿದ್ರೆ ಕರ್ನಾಟಕ ಅಂದ್ರೆ ಬೈಬಲ್ಬೇಕು ಅವರು. ದಿ ಶುಡ್ ಗೆಟ್ ಸ್ಕೇರ್ಡ್, ಬಾಸ್ ಕರ್ನಾಟಕ ಟೀಮ್ ಇಸ್ ಸ್ಟ್ರಾಂಗ್. ಅದು ಮಾಡೋಕ್ಕೆ ನಾವು ಕೋಚಸ್, ಗೌರ್ಮೆಂಟ್ ಹ್ಯಾಸ್ ಟು ಸೆಂಡ್ ಗೌರ್ಮೆಂಟ್ ಕೋಚಸ್. ಇದು ಸ್ಪೋರ್ಟ್ ಪುವರ್ ಮೆನ್ ಸ್ಪೋರ್ಟ್, ಇದು ಬಡವ್ರ ಸ್ಪೋರ್ಟ್ಸ್. ಇದು ಕ್ವಾಲಿಫೈಡ್ ಕೋಚ್ಗೆ ಕಲಿಸಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಚಾಂಪಿಯನ್ಸ್. ಎಲ್ಲ ಗಲ್ಲಿಯಲ್ಲಿ, ಎಲ್ಲ ವಿಲೇಜ್, ಎವ್ರಿ ಡಿಸ್ಟ್ರಿಕ್ಟಲ್ಲಿ ಚಾಂಪಿಯನ್ ಇದ್ದಾರೆ. ಬೇರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು, ಒಂದು ಕ್ವಾಲಿಫೈಡ್ ಟೀಚರ್ಗೆ ಕಲಿಸ್ಬೇಕು. ಒಂದು ಗುರು ಹೋದ್ರೆ ಅವ್ನ ಟ್ಯಾಲೆಂಟ್ ಇಲ್ಲಿ ನೋಡಿ ಚಂದ್ರ, ಟ್ಯಾಲೆಂಟ್ಗೆ ಯಾರೋ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಒಂದು ದಾರಿ ತೋರಿಸ್ಬೇಕು. ಅದು ಯಾರು ಕೋಚ್ ತೋರಿಸ್ತಾರೆ, ಅದು ದಾರಿ. ನಮ್ಮ ಗೌರ್ಮೆಂಟ್ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಬಾಕ್ಸಿಂಗ್ ಅಲ್ಲಿ ಖರ್ಚು ಮಾಡಿ ಬಾಕ್ಸಿಂಗ್ ಕೋಚಸ್ ಹಾಕಿ. ಒಂದೇ ಒಂದು ಕೋಚ್ ಇದ್ದಾರೆ, ಸ್ಟೇಟ್ ಕೋಚ್. ನಮ್ಮ ಕರ್ನಾಟಕ ಅಷ್ಟು ದೊಡ್ಡ ಸ್ಟೇಟು, 24 ಡಿಸ್ಟ್ರಿಕ್ಟ್ ಅಲ್ಲಿ ಬಾಕ್ಸಿಂಗ್ ಇದೆ. ಮೋರ್ ದೆನ್ 400 to 500 ಬಾಕ್ಸ್ ಇದ್ದಾರೆ ನಮ್ಮ ಸ್ಟೇಟಲ್ಲಿ. ಒಂದೇ ಕೋಚ್ ಇದ್ದಾರೆ. ಬೇರೆ ಹಾಫ್ ಕರಾಟೆ ಕೋಚಸ್ಸು, ಸ್ವಲ್ಪ ಬಾಕ್ಸಿಂಗ್ ಮಾಡಿ ಬಿಡೋದು ಅಲ್ಲ, ಕೋಚಿಂಗ್ ಕೊಡ್ತಾ ಇಲ್ಲ. ಎಲ್ಲಿಂದ ಪರ್ಫಾರ್ಮೆನ್ಸ್ ಬರುತ್ತೆ? ನಮ್ದು ಇವಾಗ ನಮ್ಮ ಸ್ಟೇಟಲ್ಲಿ ಆಲ್ ಇಂಡಿಯಾ ಲೆವೆಲ್ ವಿ ಆರ್ ವೆರಿ ಲೋ. ಕರ್ನಾಟಕ ಇಸ್ ಲೋ ಇನ್ ಬಾಕ್ಸಿಂಗ್. ಇವಾಗ ಹಾಕಿಗೆ ನೋಡಿ, ಬೇರೆ ಕ್ರಿಕೆಟ್ಗೆ ನೋಡಿ, ಗೌರ್ಮೆಂಟ್ ಇಸ್ ಫಂಡಿಂಗ್ ಫಾರ್ ಬಾಕ್ಸಿಂಗ್ ಝೀರೋ. ಕೋಚಸ್ ಇಲ್ಲ ಚಂದ್ರು. ಹೌ ವಿಲ್ ದ ಕಿಡ್ಸ್ ಲರ್ನ್ ಇಫ್ ಯು ಡೋಂಟ್ ಹ್ಯಾವ್ ಅ ಕೋಚ್? ಕನಕ್ಪುರ ಒಳ್ಳೆ ಟೀಮು, ಕೂರ್ಗ್ ಒಳ್ಳೆ ಟೀಮು, ದಕ್ಷಿಣ ಕನ್ನಡ ಒಳ್ಳೆ ಟೀಮು, ನಮ್ಮ ಮೈಸೂರು ಸೋ ಗುಡ್ ಟೀಮ್, ರಾಮನಗರ್, ಎಲ್ಲ ಡಿಸ್ಟ್ರಿಕ್ಟಲ್ಲಿ ಬಾಕ್ಸಿಂಗ್ ಇದೆ ಕೋಚಸ್. ನಮಗೆ ಒಂದು ರಿಕ್ವೆಸ್ಟ್ ಏನಿದೆ ಅಂದ್ರೆ ಕಿ ಗೌರ್ಮೆಂಟು ಕೋಚಸ್ ಒಂದು 20-25 ಕೋಚಸ್ ಇಮಿಡಿಯೇಟ್ ರೆಕ್ರೂಟ್ ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ಗೆ ಅವರು ಟ್ರಾನ್ಸ್ಫರ್ ಮಾಡಬೇಕು. ಅಟ್ಲೀಸ್ಟ್ ಕ್ರಿಯೇಟ್ ಸಮ್ 3-4 ಹಾಸ್ಟೆಲ್ಸ್, ಸ್ಪೋರ್ಟ್ಸ್ ಹಾಸ್ಟೆಲ್ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ. ಆವಾಗ ನೋಡಿ ನೆಕ್ಸ್ಟ್ 5 years ಅಲ್ಲಿ ನಮ್ಮ ಕರ್ನಾಟಕ ವಿಲ್ ಬಿ ಇನ್ ಸ್ಟ್ಯಾಂಡರ್ಡ್ ಲೆವೆಲ್. ಯು ಮೇ ಗೆಟ್ ವರ್ಲ್ಡ್ ಚಾಂಪಿಯನ್, ಯು ಮೇ ಗೆಟ್ ಒಲಿಂಪಿಕ್ ಗೋಲ್ಡ್ ಇಯರ್, ಒಲಿಂಪಿಕ್ ಗೋಲ್ಡ್. ನಾವು ಇವಾಗ ನಾನು ಎಲ್ಲ ನೋಡಿ ಈ ಅಕಾಡೆಮಿ ನಾನು ಓಪನ್ ಮಾಡಿರೋದು ಫಾರ್ ಎವ್ರಿ ಒನ್. ಐ ಆಮ್ ಟ್ರೈನಿಂಗ್ ಆಲ್ ಅಂಡರ್ ಪ್ರಿವಿಲೇಜ್ ಕಿಡ್ಸ್. ನಾನು ಚಾರ್ಜ್ ಮಾಡಲ್ಲ, ಯಾರ ಹತ್ರ ಇಲ್ಲ. ಯಾರು ಕೊಡ್ತಾರೆ, ನಾನು ಅಕಾಡೆಮಿ ರನ್ ಮಾಡ್ತಾ ಇದ್ದೀನಿ. 4 years ನಾನು BBMP ಗ್ರೌಂಡಲ್ಲಿ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿ ನಮ್ಮ ಕರ್ನಾಟಕ ಮೆಚೂರ್ ಬಾಕ್ಸಿಂಗ್ ಇಲ್ಲಿ ನಮ್ಮ ಹೆಸರು ಗೊತ್ತು. ಓಕೆ ಬಾಸ್, ಈ ಕೋಚ್ ಇಸ್ ವರ್ಕಿಂಗ್ ಹಾರ್ಡ್ ಆನ್ ದ ಗ್ರೌಂಡ್ ಆ್ಯಂಡ್ ಐ ಡೂ ದಿಸ್ ಫಾರ್ ಫ್ರೀ. ಇವಾಗ ಇದು ಅಕಾಡೆಮಿ ಮಾಡಿದ್ದೀನಿ. ಇಲ್ಲಿ ಬಂದು ನೋಡಿ ನಮ್ಮ ಹತ್ರ ಹುಡುಗರು ಎಲ್ಲ ಹೂ ಕಾಂಟ್ ಪೇ. ಐ ಆಮ್ ಟೆಲಿಂಗ್ ದಮ್, ಯು ಡೋಂಟ್ ಹ್ಯಾವ್ ಗ್ಲೌಸ್, ಯು ಕಮ್ ಹಿಯರ್ ಆ್ಯಂಡ್ ಟ್ರೈನ್. ನಮ್ಮ ಪ್ಯಾಷನ್ ಇದೆ ಒಂದು ಚಾಂಪಿಯನ್ ಕ್ರಿಯೇಟ್ ಮಾಡೋಕ್ಕೆ. ಒಲಿಂಪಿಕ್ಕಲ್ಲಿ ನಾವು 5-6 ಗೋಲ್ಡ್ ತಗೊಂಡು ಬರಬೇಕು. ಬಾಕ್ಸಿಂಗ್ ಬೇರೆ ಬಾಕ್ಸಿಂಗ್ ಅದು. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಯೂತ್ಸ್ಗೆ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ? ಯಾಕಂದ್ರೆ ಎಷ್ಟೋ ಒಂದು ಯೂತ್ಸು ಬೇರೆ ಒಂದು ಇದಕ್ಕೆ ಅಡಿಕ್ಟ್ ಆಗ್ತಾರೆ. ಇದಕ್ಕೆ ಅಡಿಕ್ಟ್ ಆದ್ರೆ ಇಸ್ ಅ ಲೈಫ್ ಚೇಂಜ್. ಅದ್ಭುತವಾಗಿ ಅವರ ಜೀವನ ಸೃಷ್ಟಿ ಮಾಡ್ಕೋಬಹುದು. ಜೇಡಿಮನ್ನು ಯಾವ ರೀತಿ ಆಕಾರ ಮಾಡ್ಕೋಬಹುದು, ಈ ಬಾಕ್ಸಿಂಗ್ ಅಲ್ಲಿ ನಮ್ಮನ್ನ ನಾವು ತಿದ್ಕೊಂಡು ಶೇಪ್ ಬಂದಿರುತ್ತೆ. ನೀವು ಹೇಳಿದ್ರೆ ಶಿಸ್ತು, ದೈಹಿಕವಾಗಿ, ಮಾನಸಿಕ ಬಿಲ್ಡ್ ಒಂದು ಶೈನ್ ಆಗ್ತಾರೆ ಅಂತ ನೀವು ಹೇಳಿದ್ರೆ, ಅದೇ ರೀತಿ ಯೂತ್ಸ್ ಏನ್ ಮೆಸೇಜ್ ಕೊಡ್ತೀರಾ ಫೈನಲ್ ಆಗಿ? ನೋಡಿ ಚಂದ್ರು, ಫಾರ್ ಯೂತ್ಸ್ ಐ ರಿಕ್ವೆಸ್ಟ್ ಆಲ್ ದಿ ಯೂತ್ಸ್, ಬೈ ಗೆಟ್ ಇನ್ ಟು ಬಾಕ್ಸಿಂಗ್, ಗೆಟ್ ಇನ್ ಟು ಬಾಕ್ಸಿಂಗ್, ಗೆಟ್ ಇನ್ ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಓಕೆ, ಈ ಬಾಕ್ಸಿಂಗ್ ಅಲ್ಲಿ ಬಂದ್ರೆ ಒಂದು ಪ್ಲೆಷರ್ ಬರುತ್ತೆ. As you pick up this skill, you'll be away from all these unwanted elements in the society, like drugs, getting into alcoholism, doing rowdyism,
doing lot of nonsense thing. The kids will start coming down to the fitness level. Now young India, Chandru, we need sports. Now see, we started doing good in Olympics. ಇವಾಗ ನೀರಜ್ ಚೋಪ್ರಾ ಇರಲಿ, ನಿಖತ್ ಜರೀನ್ ಇರಲಿ, ಮ್ಯಾರಿ ಕಾಮ್ ಇರಲಿ, ವಿನೇಶ್ ಫೋಗಾಟ್ ಇರಲಿ, ನಮ್ಮ ಶೂಟರ್ಸ್ ಇರಲಿ, ವಿ ಆಲ್ ಆರ್ ಪ್ರೊಡ್ಯೂಸಿಂಗ್ ವರ್ಲ್ಡ್ ಚಾಂಪಿಯನ್ಸ್. ನಾವು ಖಂಡಿತ ವರ್ಲ್ಡ್ ಚಾಂಪಿಯನ್ DNA ಇದೆ ಇಂಡಿಯನ್ಸ್ ಹತ್ರ. 100% ನಮ್ಮ ಯೂತ್ಗೆ ಸ್ವಲ್ಪ ಅವರೆಲ್ಲ ಸ್ಪೋರ್ಟ್ಸ್ ಪ್ರಕಾರ ಚೇಂಜ್ ಮಾಡದೆ ವಿ ವಿಲ್ ಬಿ ರೂಲಿಂಗ್ ದ ಹೋಲ್ ವರ್ಲ್ಡ್ ಇನ್ ಸ್ಪೋರ್ಟ್ಸ್. ಖಂಡಿತ ಸರ್. I request all the youths to please get into any sports. And I love boxing. I request everyone to join boxing. Because this sport is very, very beautiful sport, Sidhu. It's a sport where it teaches a lot of things. It teaches you patience. It teaches you sustenance. It teaches you that kind of will to win. There's so many benefits I can ಹೇಳ್ಬೋದು ಚಂದ್ರು ಈ ಸ್ಪೋರ್ಟ್ ಅಲ್ಲಿ. I request all the youth to please get into any sports activities. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಯಾಕಂದ್ರೆ ಬಾಕ್ಸಿಂಗ್ ಅನ್ನೋದು ಯಾವುದೇ ದೈಹಿಕವಾಗಿ ಹೊಡೆತ ಅಲ್ಲ, ಅದು ಬಲ ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಕ್ಸಿಂಗ್ ಅಂದರೆ ಎಷ್ಟೋ ಒಂದು ನನ್ನ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಹಿಂದೆ ಒಂದು ಹೋಗಬೇಡಿ ನೀವು, ಯಾಕಂದರೆ ಯಾರೋ ಭಯಪಡಿಸ್ತಾರೆ, ಬಾಕ್ಸಿಂಗ್ ಯಾಕೆ ಕಳಿಸ್ತೀಯ ನಿಮ್ಮ ಮಕ್ಕಳನ್ನ. ಅದೇ ರೀತಿ ಇವತ್ತು ನಾವು ಬಾಕ್ಸಿಂಗ್ ಯಾಕೆ ಕಳಿಸಿದೆ ಅಂದರೆ ಇಂಥ ಕೋಚ್ ನೋಡ್ತಾ ಇರಲಿಲ್ಲ ನಾವು, ಇಂಥ ದೊಡ್ಡ ದೊಡ್ಡವ್ರನ್ನ ಯಾಕಂದರೆ ಇಲ್ಲೇ ಹಾಕಿದ್ದಾರೆ. ಮೊಹಮ್ಮದ್ ಅಲಿ ಬಾಕ್ಸಿಂಗ್ ಇವರು, ಯಾಕಂದರೆ ಅವ್ರ ಸಾಧನೆ ಒಂದು ಶಿಖರ, ಎಷ್ಟೊಂದು ಮೆಡಲ್ ಹೊಡೆದಿದ್ದಾರೆ ಅಂದರೆ ಅವತ್ತು ಅವ್ರು ಭಯ ಪಟ್ಟಿದ್ರೆ ಚರಿತ್ರೆಯಲ್ಲಿ ಅವರು ಹೆಸರು ಇರ್ತಾರಿಲ್ಲ. ಈ ದಿನ ನಮ್ಮ ಪಕ್ಕದಲ್ಲಿ ನಮಗೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಇಸ್ಮಾಯಿಲ್ ಸರ್ ನಮ್ಮ ಪಕ್ಕದಲ್ಲಿ ಕುತ್ಕೊತಾ ಇರಲಿಲ್ಲ, ಅವ್ರು ಭಯ ಪಟ್ಟಿದ್ರೆ ನನಗೆ ಯಾಕೆ ಅಂತ ಈ ಪಕ್ಕದಲ್ಲಿ ಅವ್ರಿಗೆ ಸಾಧನೆ ಮಾಡ್ತಾ ಇರಲಿಲ್ಲ. ಸಾಧನೆ ಮಾಡಬೇಕು. ಯೂತ್ಗೆ ನಾನು ಹೇಳೋದೇನಂದ್ರೆ ಎಲ್ಲ ಬಿಡಿ, ಏನಾದರೂ ಒಂದು ಸಾಧನೆ ಮಾಡೋಣ, ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ಕೀರ್ತಿ ತರೋಣ ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.